ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ಇಂದಿನ ವಿಶೇಷ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ರಕ್ಷಾ ಪೂಜಾರಿ. ತುಳುನಾಡು ಹಾಗೂ ಬಿಲ್ಲವ ಸಮಾಜದಲ್ಲಿ ನಡೆಯುವ ಆಗುಹೋಗುಗಳ ಸುದ್ದಿಯನ್ನ ವಿಶ್ವದೆಲ್ಲೆಡೆ ಪಸರಿಸುವಂತಹ ಸುದ್ದಿವಾಹಿನಿ ವಾಯ್ಸ್ ಆಫ್ ಬಿಲ್ಲವ ಕಮ್ಯುನಿಟಿ, ನಮ್ಮ ಬಿಲ್ಲವ ವಾಣಿ. ಇವತ್ತು ನಮ್ಮ ಸಂಚಿಕೆಯಲ್ಲಿ ಒಬ್ಬ ಅದ್ಭುತವಾದಂತಹ ಸಾಧಕರನ್ನ ನಾವು ಪರಿಚಯಿಸಲಿಕ್ಕಿದ್ದೇವೆ. ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಟು ಬಿಕಮ್ ಗ್ರೇಟ್ ಅನ್ನುವಂತಹ ಮಾತನ್ನ ಅಕ್ಷರಶಃ ಸತ್ಯ ಮಾಡಿದಂತಹ ವ್ಯಕ್ತಿ. ತಮ್ಮ ಕಠಿಣ ಶ್ರಮ ಹಾಗೆ ಅವಿರತ ಪ್ರಯತ್ನಗಳಿಂದ ಕ್ಲೌಡ್ ಇಂಜಿನಿಯರಿಂಗ್ ಹಾಗೂ ಸಿನಿಮ್ಯಾಟೋಗ್ರಫಿ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿ ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಸುದರ್ಶನ್ ಟಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಮೂಲತಃ ವಿಟ್ಲ ಮೂಲದ ಮಾಣಿಲದ ಕೃಷ್ಣಪ್ಪ ಪೂಜಾರಿ ಹಾಗೂ ರತ್ನಾವತಿ ದಂಪತಿಗಳ ಸುಪುತ್ರ. ಇವರು ಕ್ಲೌಡ್ ಇಂಜಿನಿಯರಿಂಗ್ ಕಾರ್ಯನಿರ್ವಹಿಸುತ್ತಲೇ ದಿಟ್ಟಿ ಫ್ರೇಮ್ಸ್ ಎಂಬ ಫೋಟೋಗ್ರಫಿ ಹಾಗೆಯೇ ವಿಡಿಯೋಗ್ರಫಿ ಸಂಸ್ಥೆಯನ್ನ ಯಶಸ್ವಿಯಾಗಿ ಕಟ್ಟಿ ಬೆಳೆಸಿದ್ದಾರೆ. ಟಿಸಿಎಸ್ ಸಂಸ್ಥೆ ನಡೆಸಿದಂತಹ ರಾಷ್ಟ್ರ ಮಟ್ಟದ ಐಟಿ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇದಲ್ಲದೆ ಜಾಗತಿಕ ಮಟ್ಟದಲ್ಲಿ ಛಾಯಾಗ್ರಹಣ ಸ್ಪರ್ಧೆಯಲ್ಲಿ 134ನೇ ಸ್ಥಾನವನ್ನ ಪಡೆದುಕೊಂಡು ವಿಶಿಷ್ಟ ಸಾಧನೆಯನ್ನ ಕೂಡ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಅನೇಕ ರಾಜ್ಯ ಮಟ್ಟದ ಸಿನಿಮ್ಯಾಟೋಗ್ರಫಿಕ್ ರೀಲ್ಸ್ ಸ್ಪರ್ಧೆಗಳ ವಿಜೇತರು ಸಹ ಹೌದು. ಬಳಿಕ 2025ರಲ್ಲಿ ಇವರು ಪ್ರಾರಂಭಿಸಿದಂತಹ ದಿಟ್ಟಿ ಫ್ರೇಮ್ಸ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಸಂಸ್ಥೆಯು ಅತ್ಯುತ್ತಮ ಪ್ರತಿಕ್ರಿಯೆಯನ್ನ ಪಡೆದುಕೊಂಡು 1 ವರ್ಷದೊಳಗಡೆ 250ಕ್ಕೂ ಹೆಚ್ಚು ಗ್ರಾಹಕರನ್ನ ತಲುಪಿದೆ. ಇವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಎಂಬಂತೆ ಕ್ಲೌಡ್ ಇಂಜಿನಿಯರಿಂಗ್ ಮತ್ತು ಸಿನಿಮ್ಯಾಟೋಗ್ರಫಿಕ್ ಉದ್ಯಮಶೀಲತೆ ಎಂಬ 2 ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ಭಾರತದ ಉದಯೋನ್ಮುಖ ಸೃಜನಶೀಲ ಆರ್ಥಿಕತೆಗೆ ಇವರು ನೀಡಿದಂತಹ ಕೊಡುಗೆಯನ್ನ ಪರಿಗಣಿಸಿ 17 ಜನವರಿ 2025ರಂದು ಇವರಿಗೆ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಕೂಡ ಲಭಿಸಿದೆ. ಇವತ್ತು ಎಲ್ಲೆಡೆ ಸಂಚಲನವನ್ನ ಸೃಷ್ಟಿಸ್ತಾ ಇರುವಂತಹ ಈ ಯುವ ಸಾಧಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಿದ್ರೆ ಇವರನ್ನ ಮಾತನಾಡಿಸ್ಕೊಂಡು ಬರುವ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಗಳು ತಮಗೆ. ಇಷ್ಟು ಬಿಸಿ ಸ್ಕೆಡ್ಯೂಲ್ ಮಧ್ಯೆ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಸೊ ನಿಮ್ಮ ಪ್ರೊಫೆಷನಲ್ ಲೈಫ್ ಹೇಗೆ ನಡೀತಾ ಉಂಟು ಸರ್? ಈಗ ಸ್ವಲ್ಪ ಬಿಸಿ ಕಡಿಮೆ ಆಯ್ತು. ಮೊನ್ನೆವರೆಗೆ ಸೀಸನ್ ಎಂಡ್ ಆಗೋ ತನಕ ಫುಲ್ ಬಿಸಿ ಇದ್ರಿ. ಈಗ ಅದು ಮೌಲ್ಟಿಯ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಆದ ಕಾರಣ ವರ್ಕ್ ಎಲ್ಲ ಸ್ವಲ್ಪ ಫ್ರೀ ಉಂಟು ಈಗ. ಸೊ ಹಾಗಿದ್ರೆ ಈಗ ಶುರು ಮಾಡುವಲ್ಲ. ಶುರುವಿಗೆ ನಿಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕುದಾದ್ರೆ, ಬಾಲ್ಯದಲ್ಲಿ ಸುದರ್ಶನ್ ರವರು ಹೇಗಿದ್ರು? ನಿಮ್ಮ ಒಂದು ಸ್ಕೂಲ್ ಲೈಫ್ ನ ಬಗ್ಗೆ ನೆನಪಿಸಿಕೊಳ್ಳುದಾದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಸ್ಕೂಲ್ ನಾವು ಫಸ್ಟಿಗೆ ಇಲ್ಲಿ ಒಂದು ನಮ್ದು ಗವರ್ಮೆಂಟ್ ಸ್ಕೂಲ್ ಉಂಟು, ಅಲ್ಲಿ ಮಾಡಿದ್ದು ಹತ್ತಿರದಲ್ಲಿ. ಹೌದು, ಇಲ್ಲಿ ಕಾಮಜಾಲ್ ಅಂತ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ವರೆಗೆ ಅಲ್ಲಿ ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ 3rd ಸ್ಟ್ಯಾಂಡರ್ಡ್ ಇಂದ 7th ವರೆಗೆ ಮುರುವ ಅಂತ ಇರ್ಲೇ ಉಂಟು ಪ್ರೈಮರಿ ಸ್ಕೂಲ್ ಚೇಂಜ್ ಮಾಡಿದೆ. ಅದು ಯಾವ ಕಾರಣಕ್ಕಾಗಿ? ಅದು ಸ್ವಲ್ಪ ಉಪದೆಲ್ಲ ಜಾಸ್ತಿ ಮಾಡ್ತಾ ಹಾಗಿದ್ರೆ ಸಣ್ಣ ವಯಸ್ಸಿನಲ್ಲಿ ಸುದರ್ಶನ್ ರವರು ಫುಲ್ ತುಂಟತನದಿಂದ ಇದ್ರು ಅಂತ ಆಯ್ತು. ಅಲ್ಲಿ ಸ್ವಲ್ಪ ಪೆಟ್ಟೆಲ್ಲ ಆಯ್ತು, ಹಾಗೆ ಪೆಟ್ಟು ಗಲಾಟೆಯಲ್ಲಿ ಕೂಡ ಇದ್ರಿ. ಹೌದು. ಆಮೇಲೆ ನನ್ನ ಅಜ್ಜಿ ಅಲ್ಲಿಂದ ತೆಗೆದು ಸೀದಾ ಮುರುವಕ್ಕೆ ಹಾಕಿದ್ರು. ಅದಾದ್ಮೇಲೆ ಮುರುವಾದ್ಮೇಲೆ ನನ್ನ 8th to 10th ನಾನು ಅಳಿಕೆಯಲ್ಲಿ ಮಾಡಿದ್ದು. ಅಳಿಕೆ ಸ್ಕೂಲಲ್ಲಿ. ಮತ್ತೆ 10th ಆದ್ಮೇಲೆ PUC ವಿವೇಕಾನಂದ ಕಾಲೇಜ್, ನೆಕ್ಸ್ಟ್ ಡಿಗ್ರಿ ಇಲ್ಲಿ ಶ್ರೀನಿವಾಸ್ ಮಂಗಳೂರಲ್ಲಿ ಮಾಡಿರುವಂತದ್ದು. ಸೊ ನಿಮ್ಮ ಚೈಲ್ಡ್ಹುಡ್ ನಲ್ಲಿ ಯಾವ್ದಾದ್ರು ಮೆಮೊರೇಬಲ್ ಇನ್ಸಿಡೆಂಟ್, ಆದ್ರೆ ನೀವೀಗ ಹೇಳಿದ ಹಾಗೆ ಪೆಟ್ಟು ಗಲಾಟೆ ಆ ತರದ್ದೇನಾದ್ರೂ ಇವತ್ತಿಗೂ ನೆನಪಿರುವಂತಹ ಇನ್ಸಿಡೆಂಟ್ ಯಾವ್ದಾದ್ರು ಉಂಟಾ ಸರ್? ಮೆಮೊರೇಬಲ್ ಇನ್ಸಿಡೆಂಟ್ ತುಂಬಾ ಉಂಟು. ನಾನೀಗ ನನ್ನ ಫೋಟೋಗ್ರಫಿ ರಿಲೇಟೆಡ್ ಹೇಳ್ತೇನೆ. ನಂಗೆ ಅದು ಹೇಗೆ ಜಾಸ್ತಿ ಇಂಟ್ರೆಸ್ಟ್ ಬಂತು ಅದೆಲ್ಲ ಹೇಳ್ತೇನೆ. ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 8th 9th ಅಲ್ಲಿ ಇರುವಾಗ ಆಗೆಲ್ಲ ಮೊಬೈಲ್ ಎಲ್ಲ ತುಂಬಾ ಕಡಿಮೆ ಇದ್ದದ್ದು. ಹೌದು. ಆಗ ನಂಗೆ ಒಂದು ಅಪ್ಪ ಒಂದು ಮೊಬೈಲ್ ತೆಗ್ದ್ರು ಆಯ್ತಾ, ಒಂದು ಓಪೋ ಮೊಬೈಲ್ ತೆಗ್ದ್ರು. ಆ ಓಪೋ ಮೊಬೈಲ್ ಅಲ್ಲಿ ಫಸ್ಟಿಗೆ ನಾವು ಹೀಗೆ ಫೋಟೋ ಎಲ್ಲ ತೆಗಿತಾ ಇದ್ದೆ. ಅದು ಸ್ಟೇಟಸ್ ಹಾಕುವಾಗೆಲ್ಲ ಕೆಲವರು ತುಂಬಾ ಒಳ್ಳೆ ಉಂಟು ಫೋಟೋ. ಅವಾಗ್ಲೇ ಫೋಟೋಗ್ರಫಿಯಲ್ಲಿ ನಿಮಗೊಂದು ಇಂಟ್ರೆಸ್ಟ್ ಇತ್ತು? ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಆಗ ಜಾಸ್ತಿ ರಿಪ್ಲೈ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರು ರಿಪ್ಲೈ ಮಾಡಿ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಅಪ್ಪನಿಗೆ ಮೊಬೈಲ್ ಆದ್ರೆ ಇದ್ದದ್ದು ನನ್ನಲ್ಲಿ ಜಾಸ್ತಿ. ಇದು ಫೋನ್ ಅಪ್ಪಂದು, ಬಟ್ ನೀವು ಅದರಲ್ಲಿ ಜಾಸ್ತಿ ಫೋಟೋಗ್ರಫಿ ಫೋನ್ ಅಪ್ಪಂದು ಯೂಸ್ ಮಾಡ್ತಿದ್ದದ್ದು ನಾನು. ಅಂದ್ರೆ ಅಪ್ಪನಿಗೆ ಆಗ ಕೊಡ್ತಿದ್ರಾ? ಕೊಡ್ತಿದ್ರು. ಅವರಿಗೆ ಜಾಸ್ತಿ ಅಷ್ಟು ಯೂಸ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಹಾಗೆ ನನ್ನಲ್ಲಿ ಇರ್ತಿತ್ತು ಜಾಸ್ತಿ ಮೊಬೈಲ್. ಅದಾದ್ಮೇಲೆ ಇಲ್ಲಿ
ನಾವಿಲ್ಲಿ ನನ್ನ ಕಸಿನ್ ಎಲ್ಲ ಇದ್ದಾರೆ, ಸತ್ಯಪ್ರಸಾದ್, ದೇವಿಪ್ರಸಾದ್ ಅವರೆಲ್ಲ ಕಸಿನ್ಸ್ ಇದ್ದಾರೆ. ಅವರೊಟ್ಟಿಗೆ ನಾವು ಒಂದು ಎಲ್ಲ ಸೇರಿ ಆ, ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಆಯ್ತಾ, ಮೊಬೈಲ್. ಮೊದಲನೇ ಶಾರ್ಟ್ ಮೂವಿ. ಹಾ ಹೌದು. ಫೋನ್ ಮೊಬೈಲ್. ಅಲ್ಲೇ ಹಾ ಮಾಡಿರುವಂತದ್ದು. ಹೌದು, ಮೊಬೈಲ್ ಅಲ್ಲೇ ರೆಕಾರ್ಡ್ ಮಾಡಿ ಮೊಬೈಲ್ ಅಲ್ಲಿ ಎಡಿಟ್ ಮಾಡಿದ್ವಿ. ಆಗೊಂದು ಕೈನ್ ಮಾಸ್ಟರ್ ಅಂತ ಒಂದು ಆ್ಯಪ್ ಇತ್ತು, ಅದರಲ್ಲಿ. ಓ, ಆಗಿನ ಕಾಲದಲ್ಲಿ ಅದೊಂದು ಫೇಮಸ್ ಆಪ್ ನನ್ನ ಹಾ ಪ್ರಕಾರ ಹೌದು ಹೌದು ಎಡಿಟಿಂಗ್ ಅಲ್ಲಿ. ಹೌದು. ಅದರಲ್ಲಿ ಎಡಿಟ್ ಮಾಡಿ ಹೀಗೆ ಅಲ್ಲೇ ಟೆಂಪಲ್ ಅಲ್ಲಿ ರಿಲೀಸ್ ಮಾಡಿದ್ವಿ. ಕುಕ್ಕಾಜೆ ಟೆಂಪಲ್ ಅಂತ ಉಂಟು, ಓಕೆ. ಅವರದ್ದು ದೇವಪ್ರಸಾದ್ ಅವರದ್ದು ಟೆಂಪಲ್ ಅದು. ಅಲ್ಲೇ ರಿಲೀಸ್ ಮಾಡಿದ್ದು ಅದು ಆ್ಯಪ್ ಮೂವಿ. ಅಲ್ಲಿ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ರು ಆಯ್ತಾ, ಅವನ ಅಪ್ಪ ಎಲ್ಲ ಇದ್ದಾರೆ ಅಲ್ಲ ಅವರೆಲ್ಲ. ಫಸ್ಟ್ ಹಾ ಶಾರ್ಟ್ ಫಿಲ್ಮ್ ಹಾ, ಅಂತ ಅವರೇ ಹೇಳಿ. ರಿಲೀಸ್ ಮಾಡಿದ್ರು. ಓಕೆ. ಅಂದ್ರೆ ನಮಗೆ ಆ ಟೈಮಲ್ಲಿ ಎಂತ ಗೊತ್ತಿರ್ಲಿಲ್ಲ, ಸುಮ್ಮನೆ ಎಂತಾದ್ರೂ ಮಾಡಿ. ಅದೊಂದು ಕ್ರೇಜ್ ಆ ಟೈಮ್ ಅಲ್ಲಿ ಹಾ ಹೌದು ಫೋಟೋಗ್ರಫಿ ಅಂತ ಹೌದು. ಹೇಳುವಂತದ್ದು. ಆ, ಸೊ ಈಗ ನೀವು ಇಂಜಿನಿಯರಿಂಗ್ ಪ್ರೊಫೆಷನ್ ಇಂದ ಈ ಒಂದು ಫೋಟೋಗ್ರಫಿ ಕಡೆಗೆ ನಿಮ್ಮ ಇಂಟ್ರೆಸ್ಟ್ ಹೇಗೆ ಬದಲಾಯಿತು ಅಂತ? ಬಿಕಾಸ್ ಎರಡು ಕೂಡ ಒಂದು ಡಿಫ್ರೆಂಟ್ ಫೀಲ್ಡ್. ಆ ಒಂದು ಟೆಕ್ ಫೀಲ್ಡ್ ಇಂದ ಈ ಒಂದು ಕ್ರಿಯೇಟಿವ್ ಫೀಲ್ಡ್ ಗೆ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ? ಅಂದ್ರೆ ನಂಗೆ ಫಸ್ಟ್ ಇಂದಲೇ ಇದು ಜಾಬ್ಗಿಂತ ಜಾಸ್ತಿ ಫೋಟೋಗ್ರಫಿ ಇಂಟ್ರೆಸ್ಟ್ ಇದ್ದದ್ದು. ಫ್ಯಾಷನ್ ನ ಹಾ ಕಡೆಗೆ ಹೌದು. ಜಾಸ್ತಿ. ಅಂದ್ರೆ Okay. ನಂದು ಡಿಗ್ರಿ ಆದ ತಕ್ಷಣ ನಾನು ಫೋಟೋಗ್ರಫಿಗೆ ಹೋಗುವಂತ ಪ್ಲಾನ್ ಮಾಡಿದ್ದೆ ಒಮ್ಮೆ. ಮತ್ತೆ ಮನೆಯಲ್ಲಿ ಸ್ವಲ್ಪ ಬೇಡ ಅಂತ ಹೇಳಿದ್ರು. ಅಂದ್ರೆ ಅವರು ಪಾಸಿಟಿವ್ ಆಗಿ ಹೇಳಿದ್ರು, ನಾವು ಅಷ್ಟೆಲ್ಲ ಫೀಸ್ ಕಟ್ಟಿ ಸುಮ್ಮನೆ ಹೌದು. ಎಂತಕ್ಕೆ. ಮತ್ತೆ ಈಗ ಕೆಲವು ಸಲ ಹೇಳಿಕ್ಕೆ ಆಗುದಿಲ್ಲಲ್ಲ, ಕಾಂಪಿಟೇಷನ್ ಜಾಸ್ತಿ ಉಂಟು. ಅದಕ್ಕೆ ಜಾಬ್ಗೆ ಹೋಗು ಅಂತ ಹೇಳಿದ್ರು. ಮತ್ತೆಂತ ಮಾಡುದು, ಅವ್ರು ಹೇಳಿದ್ದಕ್ಕೆ ಜಾಬೇ ಮಾಡಿ ನೆಕ್ಸ್ಟ್ ಫೋಟೋಗ್ರಫಿ ಹಾಗೆ. ಎರಡು ಕೂಡ ಹಾಗೆ ಒಟ್ಟೊಟ್ಟಿಗೆ ಮಾಡುವ ಅಂತ ಮಾಡಿದ್ವಿ. ಮಾಡಿರುವಂತದ್ದು. ಹಾ ಸೊ ಈ ತರ ನಿಮ್ಮ ಫೋಟೋಗ್ರಫಿ ಜರ್ನಿ ಸ್ಟಾರ್ಟ್ ಆಯ್ತು. ಹೌದು. ಬಟ್ ಆ ಫೋಟೋಗ್ರಫಿ ಜರ್ನಿ ಸ್ಟಾರ್ಟ್ ಆದ ಅರ್ಲಿ ಡೇಸ್ ಹೇಗಿತ್ತು ಸರ್? ಅಂದ್ರೆ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಆಗಿರ್ಬೋದು, ಫಸ್ಟ್ ಗೆ ಒಪ್ಪಿಕೊಂಡಿರ್ಲಿಲ್ಲ, ನೆಕ್ಸ್ಟ್ ಸಪೋರ್ಟ್ ಮಾಡಿರುವಂತದ್ದು. ಸೊ ಅದ್ರ ಬಗ್ಗೆ ಹೇಳುದಾದ್ರೆ ಎಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಫ್ಯಾಮಿಲಿ ಫಸ್ಟಿಗೆ ಸಪೋರ್ಟ್ ಮಾಡ್ಲಿಲ್ಲ. ಮತ್ತೆಂತ ಆಯ್ತು ಅಂದ್ರೆ, ನಂಗೆ ಫ್ಯಾಮಿಲಿ ಇಂದಲೇ ಫಸ್ಟಿಗೆಲ್ಲ ಆರ್ಡರ್ ಸ್ಟಾರ್ಟ್ ಆದ. ಒಂದು ಕೆಲವು ಇವೆಂಟ್ ಎಲ್ಲ ಸಣ್ಣ ಸಣ್ಣ event. ಮೊದಲನೇದಾಗಿ ಹಾ ಫ್ಯಾಮಿಲಿಯಿಂದಲೇ ಹಾ, ಶುರು ಫ್ಯಾಮಿಲಿಯಿಂದಲೇ ಆಗಿರುವಂತದ್ದು. ಬಂದದ್ದು. ಮತ್ತೆ ಅಪ್ಪ ಕೂಡ ಹಾಗೆ ಫಸ್ಟಿಗೆ ಸಪೋರ್ಟ್ ಮಾಡಿರೋದಿದ್ರು ಕೂಡ ನೆಕ್ಸ್ಟ್ ಮತ್ತೆ ಫುಲ್ ಮತ್ತೆ ಅವರೇ ಸಪೋರ್ಟ್ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ. ಈ ಒಂದು ಸಕ್ಸಸ್ಫುಲ್ ಜರ್ನಿಯಲ್ಲಿ ನಿಮಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಯಾವುದು ಸರ್? ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಂದ್ರೆ ಇಲ್ಲಿ ದಯಾ ಕುಕ್ಕಜ್ ಅಂತ ಒಬ್ರು ಫೋಟೋಗ್ರಾಫರ್ ಇದ್ದಾರೆ ನಮ್ಮ ಊರಲ್ಲಿ. Okay. ಅವರ ಫೋಟೋ ಎಲ್ಲ ನೋಡ್ತಿದ್ದೆ. ಮತ್ತೆ ನನ್ನೊಬ್ರು ಕಸಿನ್ ಇದ್ದಾರೆ ಅಶ್ವಿನ್ ಅಂತ, ಅವರು ಕೂಡ ಒಳ್ಳೆ ಫೋಟೋ ಎಲ್ಲ ತೆಗಿತಾರೆ. ಸೊ ಅವರ ಅದು ನೋಡಿ ಹಾ ನಿಮಗೆ ಕೂಡ ನಂಗೆ ಇಂಟ್ರೆಸ್ಟ್ ಕೂಡ ಬಂದಿರುವಂತದ್ದು. ಹೌದು ಈಗ ಎಲ್ಲ ಫೋಟೋಗ್ರಾಫರ್ಸ್ಗೆ ಫೋಟೋಗ್ರಫಿ ಮಾಡ್ಬೇಕಾದ್ರೆ ಅವರ ಫಸ್ಟ್ ಕ್ಯಾಮರಾ ಅಂತ ಹೇಳಿದ್ರೆ ತುಂಬಾ ಒಂದು ಎಮೋಷನ್ಸ್ ಇರ್ತದೆ, ಮೆಮೊರೇಬಲ್ ಆಗಿರ್ತದೆ. ಹೌದು. ಬಿಕಾಸ್ ಅವರು ತುಂಬಾ ಕಷ್ಟಪಟ್ಟು ಪರ್ಚೇಸ್ ಮಾಡಿರ್ತಾರೆ, ಹಾಗೇನೆ ಇಷ್ಟಪಟ್ಟು ಪರ್ಚೇಸ್ ಮಾಡಿರ್ತಾರೆ. ಸೊ ನಿಮ್ಮ ಫಸ್ಟ್ ಕ್ಯಾಮರಾದ ಬಗ್ಗೆ ಮೆಮೊರೀಸ್ ಶೇರ್ ಮಾಡೋದಾದ್ರೆ ಎಂತ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ನಾನು ಫಸ್ಟ್ ಕ್ಯಾಮರಾ ಒಂದು ಯೂಸ್ಡ್ ಕ್ಯಾಮರಾ ತೆಗ್ದದ್ದು. ಅಂದ್ರೆ Okay. ನನ್ನ ಫ್ರೆಂಡ್ ಒಬ್ಬ ಮನ್ವಿತ್ ಅಂತ ಇದ್ದ, ಅವನ ಕ್ಯಾಮರಾ ನಾನು ರೆಂಟಿಗೆ ತಗೊಂಡು ಫಸ್ಟಿಗೆ ಶೂಟ್ಗೆ ಅದ್ರಲ್ಲಿ ಹೋಗ್ತಿದ್ದೆ. ಶೂಟಿಂಗ್ ಎಲ್ಲ ಹಾ ಮಾಡ್ತಾ ಇದ್ದದ್ದು. ಆ, ಅದೇ ಕ್ಯಾಮರಾವನ್ನು ನಾನು ಲಾಸ್ಟ್ ಜಾನ್ವರಿಯಲ್ಲಿ ತಗೊಂಡದ್ದು. ಆ, ಅಂದ್ರೆ ಅದೇ ನಾನು ಲಾಸ್ಟ್ ಕೆಲವು ಇಂಟರ್ವ್ಯೂ ಎಲ್ಲ ಅದೇ ಹೇಳಿದ್ದೆ. ಅಂದ್ರೆ ನಂಗೆ ಬೇರೆ ಒಂದು ಜಾಬ್ ಆಫರ್ ಬಂದಿತ್ತು, ಅದು ರಿಜೆಕ್ಟ್ ಮಾಡಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ. ಅದರಿಂದ ಈ ಒಂದು ಇದಕ್ಕೆ ಬಂದದ್ದು. ಹಾ ಸೊ ಅದು ನಿಮ್ಮ ಫಸ್ಟ್ ಕ್ಯಾಮರಾ ಹಾ ಅಂತ ಹೌದು, ಹೇಳಿದ್ರೆ. ಅದೀಗ ಕೂಡ ಉಂಟು ನನ್ನಲ್ಲಿ. ಓ, ನಾನು ಸೇವ್ ಫಸ್ಟ್ ಮಾಡಿ. ಕ್ಯಾಮರಾ ಅದೇ ತುಂಬಾ ಮೆಮೊರಬಲ್ ಆಗಿರ್ತದೆ. ಸೊ ಹೌದು ಅದನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡುದಿಲ್ಲ ಯಾರು. ಸೊ ಈಗ ಕೂಡ ಅದ್ರಲ್ಲಿ ಫೋಟೋಗ್ರಾಫೀಸ್ ಎಲ್ಲ ಶೂಟ್ ಮಾಡ್ತೀರಾ ಹೌದು ಸರ್? ಹೌದು ಮಾತ್ರ ಅದ್ರಲ್ಲಿ ಕೂಡ ಮಾಡ್ತೀನಿ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗಿನ ಜೆನ್ಸಿಗೆ ನೀವೊಂದು ಇನ್ಸ್ಪಿರೇಷನ್ ಆಗಿದ್ದೀರಾ. ಸೊ ನಿಮ್ಮ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅಂದ್ರೆ ಫೋಟೋಗ್ರಫಿಯಲ್ಲಿ ಇನ್ನೂ ಕೂಡ ಮುಂದುವರಿಬೇಕು, ಅದಕ್ಕೊಂದು ಇನ್ಸ್ಪೈರ್ ಅಂತ ಹೇಳಿದ್ರೆ ಯಾವ್ದಾದ್ರು ತಗೊಳ್ಳಿಕ್ಕೆ ಇಷ್ಟಪಡ್ತೀರಿ? ಇನ್ಸ್ಪೈರ್ ಅಂತ ನಂಗೆ. ಸೆಲ್ಫ್ ಇನ್ಸ್ಪಿರೇಷನ್ ಹಾ ಹೌದು. ಮತ್ತೆ ಡೈಲಿ ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋ ಎಲ್ಲ ನೋಡ್ತಾ ಇರ್ತೇನೆ. ಅದರಿಂದ ಹಾ ಹಾ ಕಲಿತಿರುವಂತದ್ದು. ಹೌದು ಹೌದು ಸೊ ನಿಮ್ಮ ಈ ಫೋಟೋಗ್ರಫಿ ಜರ್ನಿಯಲ್ಲಿ ತುಂಬಾ ಅಂದ್ರೆ ಲಕ್ಷಾಂತರ ಫೋಟೋಸ್ ಅಂಡ್ ವಿಡಿಯೋಗ್ರಾಫ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿರ್ತೀರಾ. ಹೌದು. ಸೊ ನಾನ್ ನಿಮಗೆ ಈಗ ಕೆಲವೊಂದು ಫೋಟೋಸ್ ಅನ್ನ ತೋರಿಸ್ತೇನೆ, ನಿಮ್ಮದೇ ಫೋಟೋಸ್ಗಳು. ಸೊ Okay. ಅದ್ರನ್ನ ನೋಡಿದಾಗ ನಿಮ್ಗೆ ಫಸ್ಟ್ ಥಾಟ್ ಎಂತ ಬರ್ತದೆ, ಅದರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಎಂತ ನೆನಪಿಗೆ ಬರ್ತದೆ ಅಂತ ನೀವು ನಮ್ಮ ಜೊತೆ ಹಂಚಿಕೊಳ್ಬೇಕು Okay. ಸರ್. ಸೊ ಮೊದಲನೇ ಫೋಟೋ ಇದು. ಈ ಫೋಟೋವನ್ನ ನೋಡುವಾಗ ನಿಮಗೆ ಎಂತ ನೆನಪಿಗೆ ಬರ್ತದೆ ಸರ್? ಬಿಕಾಸ್ ಇದು ತುಂಬಾ ನೋಡುವಾಗ್ಲೇ ಬ್ಯಾಕ್ ಗ್ರೌಂಡ್ ಒಳ್ಳೇದಿರ್ಬೋದು ಅಂತ ಅನ್ನಿಸ್ತಾ ಉಂಟು. ಸೊ ಇದ್ರ ಬಗ್ಗೆ ನಿಮ್ಗೆ ಯಾವ ನೆನಪಿಗೆ ಬರ್ತದೆ ಸರ್ ಮೆಮೊರೀಸ್? ಅದು ನಾವು ಅದೇ ಹಾಗೆ ಹೇಳಿದಲ್ಲ, ನಾನು ಮೊಬೈಲ್ ಅಲ್ಲಿ ಶೂಟ್ ಮಾಡಿದ ಒಂದು ಮೂವಿ. ಶಾರ್ಟ್ ಫಿಲ್ಮ್ ಹಾ ಫಸ್ಟ್ ಇದ್ದು. ಅದೇ Okay. ಆ ಮೂವಿ ಆ ಮೂವಿ ಶೂಟಿಂಗ್ ಟೈಮ್ ಅಲ್ಲಿ ಏನು ನಾವು ಹಾಗೆ ನಾ ಮಲಗಿದ್ದ ಫೋಟೋ ಆಗಿರ್ಬೋದು. ಕ್ಯಾಶುವಲ್ ಆಗಿ ತೆಗ್ದಿರುವಂತಹ ಪಿಕ್ ಶಾರ್ಟ್ ಹೌದು ಫಿಲ್ಮ್ ಇಂದ. ಹೌದು, ಅದು ನನ್ನಲ್ಲಿ ಕೂಡ ಇಲ್ಲ ಫೋಟೋ. ನಾವು ಬಲ್ಲ ಮೂಲಗಳಿಂದ ಕಲೆಕ್ಟ್ ಮಾಡಿದ್ದೇವೆ ಸರ್. ಸೊ ನೆಕ್ಸ್ಟ್ ಫೋಟೋ ನೋಡುದಾದ್ರೆ ಓಕೆ. ಈ ಒಂದು ಫೋಟೋ ನೋಡಿದಾಗ ನಿಮಗೆ ಎಂತ ನೆನಪಿಗೆ ಬರ್ತದೆ ಸರ್?
ಅದು ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿ ಅಲ್ಲಿ ಕುಕ್ಕಜ ಹೇಳಿದೆಲ್ಲ ಓಕೆ. ಅಲ್ಲಿ ಹೀಗೆ ರಜೆಯ ಟೈಮಲ್ಲೆಲ್ಲ ನಾವು ಪಾನಿಪುರಿ ಮಾಡುದು. ಅಂದ್ರೆ ಅಂದ್ರೆ ಮನೆಯಲ್ಲಿ ಪಾನಿಪುರಿ ಮಾಡುದು. ಮನೆಯಲ್ಲಿ ಅದು ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ದು ಹೊರಗೆ ಮಾಡುದು ಅಂತ. ಓಕೆ. ಆಗ ಹೊರಗೆ ಫುಲ್ ಮಳೆ ಬಂತು. ಅದಕ್ಕೆ ನಾವೆಂತ ಮಾಡಿದ್ದು ಅಂದ್ರೆ ಪಾನಿಪುರಿ ಮನೆಯಲ್ಲಿ ಮಾಡಿ ನೀರಾಯ್ತು. ಪಾನಿಪುರಿ ನೀರ್ ಹಾಕ್ಲಿಲ್ಲ. ನಾವು ಫಸ್ಟಿಗೆ ಮನೆಯಲ್ಲಿ ಮಾಡಿದ್ವಿ. ಓಕೆ. ಮನೆಯಲ್ಲಿ ಮಾಡಿ ನೆಕ್ಸ್ಟ್ ಹೊರಗೆ ಹೋಗಿ ತಿಂದದ್ದು. ಮನೆಯಲ್ಲಿ ಮಾಡಿ ತಿಂದದ್ದು ಹಾ, ಹೊರಗಡೆ. ಹೌದು. ಓಕೆ. ಸಕ್ಸಸ್ ಆಗ್ಬೇಕಲ್ಲ ಅದಕ್ಕೆ. ಓಕೆ, ನಿಮ್ಮ ಮೆಮೊರೀಸ್ ಆಗ್ಬೋದು. ನೆಕ್ಸ್ಟ್ ಫೋಟೋ. ಈ ಒಂದು ಫೋಟೋ ನೋಡಿದಾಗ ಎಂತ ಮೆಮೊರಿ ನೆನಪಿಗೆ ಬರ್ತದೆ ಸರ್? ಅದು ಬರ್ಡೇ ಟೈಮ್ ಫುಲ್ ನನ್ನನ್ನು ಅಂದ್ರೆ ಮುಳಿಸಿದ್ದು. ರೀಸೆಂಟ್ ಆಗಿರುವಂತ ಪಿಕ್ಕೆಯ ಇದು? ಅದು ರೀಸೆಂಟ್ ಅಲ್ವಾ ಅಂತ ಒಂದು 2 years ಆಯ್ತಾ ಅಂತ ಆ ಫೋಟೋಗೆ. ಬರ್ಡೇ ದಿವಸ ಫುಲ್ ಸೆಗಣಿ ಇದೆಲ್ಲ ಹಾಕಿ ನನ್ನನ್ನು ಓಕೆ. ಮುಳುಗಿಸಿ ಬಿಟ್ಟಿದ್ದಾರೆ. ಓ, ಬರ್ಡೇ ಟೈಮ್ ನಲ್ಲಿ ತೆಗೆದಂತಹ ಹೌದು, ಫೋಟೋ. ಹೌದು. ಸೊ ನೆಕ್ಸ್ಟ್ ಫೋಟೋ ಹೋಗುದಾದ್ರೆ ಇದ್ರ ಬಗ್ಗೆ ಕೂಡ ಏನಾದ್ರೂ ಮೆಮೊರಿ ಸ್ಪೆಷಲ್ ಆಗಿ ಇರ್ತದೆ ಅಂತ ಅನ್ನಿಸ್ತದೆ. ಸೊ ಈ ಫೋಟೋ ನೋಡಿದಾಗ ಅದು ಇಲ್ಲೊಂದು ಶಿರಿಯ ರಿವಾರ್ ಅಂತ ಉಂಟು. ಓಕೆ. ಅಲ್ಲಿ ನಾವು ಮಾವೆಲ್ಲ ಕೊಯ್ಲಿಗೆ ಹೋಗ್ತಿದ್ವಿ. ಅದೇ ನಮ್ಮ ಅಂದ್ರೆ ಇನ್ನೊಬ್ಬರ ತೋಟದಲ್ಲಿ ಕದಿಲಿಕ್ಕೆ ಹೋಗ್ತಾ ಇದ್ದದ್ದು? ಅದು ತೋಟದ ಬದಿಯಲ್ಲೇ ಇದ್ದದ್ದು. ಕರೆಕ್ಟ್ ನೆನಪಿಲ್ಲ. ತೋಟ ಬೇರೆ ಬೇರೆಯವರದ್ದೇ, ಹಾ ಅದು ಬೇರೆಯವ್ರು. ಕದಿಯುದು ಅಂತಲೇ ಅರ್ಥ ಒಂದು ಲೆಕ್ಕದಲ್ಲಿ. ಆ, ಓಕೆ. ಹಾಗೆ ಅಲ್ಲಿ ಆ ಹೋಗ್ ಆ, ಕೆಲವು ಮಾವೆಲ್ಲ ನಾವು ಕದೀತಿದ್ವಿ ಆಯ್ತಾ. ಈಗ ಒಪ್ಪಿಕೊಂಡ್ರಿ ಆಕ್ಚುಯಲ್ ಅದೇ ಫ್ಯಾಕ್ಟ್ ಅನ್ನ. ನಮ್ಮದು ಗ್ಯಾಂಗ್. ನಾನು, ಸತ್ಯಪ್ರಸಾದ್, ದೇವಿ ಪ್ರಸಾದ್, ಮತ್ತೆ ಅನಿತ್ ಅಂತ ಒಬ್ಬ ಇದ್ದ, ಓಕೆ. ಮತ್ತೆ ತನುಷ್ ಅಂತ. ನಮ್ದೊಂದು ಗ್ಯಾಂಗ್ ಸೊ ರಜೆಯಲ್ಲೆಲ್ಲ ಒಂದು ಹಾಗೆ ದಂಡು plan. ಪಳ್ಯ ಗ್ಯಾಂಗ್ ಇದ್ದ ಹಾಗೆ ನಿಮ್ಮದೊಂದು ಗ್ಯಾಂಗ್. ಹೌದು. ಸೊ ಮೆಮೊರೇಬಲ್. ಸೊ ಈ ಒಂದು ಫೋಟೋ. ಅದು ನಮ್ದೊಂದು ಫ್ಯಾಮಿಲಿ ಟ್ರಿಪ್ ಎಲ್ಲ ಹೋಗಿದ್ವಿ ನಾವು. ಓಕೆ. ಅವನೇ ದೇವಿ ಪ್ರಸಾದ್ ಅವರೊಟ್ಟಿಗೆ ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ. ಓಕೆ. ಎಲ್ಲಿ ಎಲ್ಲಪ್ಪ ಅದು ಪ್ಲೇಸ್ ನಂಗೆ ಕರೆಕ್ಟ್ ನೆನಪಾಗ್ತಿಲ್ಲ. ಆಗ ಅಲ್ಲಿ ತೆಗ್ದ ಫೋಟೋ ಅದು. ಆಗ್ಬೋದು. ಸೊ ಇದು ಮೇ ಬಿ ಗಡಾಯಿಕಲ್ ಅಂತ ಅನ್ಕೊಳ್ತೇನೆ. ಗಡಾಯಿಕಲ್ಲಲ್ಲ, ಅದು ಇಲ್ಲಿ ನಮ್ಮ ಮನೆ ಕೆಳಗೆ ಹತ್ತಿರ. ಓ, ಇದ್ರ ಬಗ್ಗೆ ಮೆಮೊರೀಸ್ ಅದು ರಂಜಿತ್ ಅಂತ ಒಬ್ಬ ಇದ್ದಾನೆ, ಅವ ತೆಗ್ದ ಫೋಟೋ. ಅವ ನನ್ನ ಫೋಟೋ ತೆಗ್ದದ್ದು ಅಷ್ಟೇ. ಅಷ್ಟೇ. ಸೊ ಕೊನೆಯದಾಗಿ ಇಂಟ್ರೆಸ್ಟಿಂಗ್ ಫೋಟೋಗ್ರಫಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಯಾವ ರೀತಿ ಮೆಮೊರೀಸ್? ಅದು ನಮ್ಗೆ ನಾವು ಫಸ್ಟ್ ಒಂದು ಮೂವಿ ಮಾಡಿದ್ವಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಮೂವಿಗೆ ತುಂಬಾ ಜನ ಹೇಳಿದ್ರು ನೆಕ್ಸ್ಟ್ ಒಂದು ನೀವು Okay. ಕ್ಯಾಮರಾದಲ್ಲೆಲ್ಲ ಮೂವಿ ಮಾಡಿ ಹಾಗೆಲ್ಲ ಹೇಳಿದ್ರು. ಓಕೆ. ಹಾಗೆ ನಾವು ನನ್ನಲ್ಲಿ ಕ್ಯಾಮರಾ ಇರ್ಲಿಲ್ಲ, ನನ್ನ ಫ್ರೆಂಡ್ ಅಲ್ಲಿ ಒಬ್ಬರಲ್ಲಿ ರೆಂಟಿಗೆ ತಗೊಂಡು? ರೆಂಟ್ ಕೊಟ್ಟಿದ್ದೇವೆ ಅವನಿಗೆ. ಹಾ. ಅವನಿಗೆ ಎಷ್ಟು ಅದು ಬೇಸಿಕ್ ಕ್ಯಾಮರಾ ಕೂಡ. ಹಾ. ಬೇಸಿಕ್ ಕ್ಯಾಮರಾದಲ್ಲಿ ಅದ್ರಲ್ಲಿ ಶೂಟ್ ಮಾಡಿದ್ದು ಒಂದು ತುಂಬಾ ದಿವಸ ಸೊ ಮಾಡಿದ್ದೇವೆ. ಅದ್ರ ರಿಸಲ್ಟ್ ಹೇಗಿತ್ತು? ಫೋನ್ ಅಲ್ಲಿ ಮಾಡಿದಕ್ಕೂ ಕ್ಯಾಮರಾದಲ್ಲಿ ಮಾಡಿದಕ್ಕೂ, ಬಿಕಾಸ್ ಎರಡು ಕೂಡ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಹೌದು, ಶಾರ್ಟ್ ಹಾ. ಫಿಲ್ಮ್ ಅಲ್ಲಿ? ಅದು ಡಿಫ್ರೆನ್ಸ್ ಇತ್ತು, ಆದ್ರೆ ಕೂಡ ಎಡಿಟಿಂಗ್ ಎಲ್ಲ ಆಗ ನಾವು ಅದು ಎಡಿಟಿಂಗ್ ಮೊಬೈಲ್ ಅಲ್ಲೇ ಮಾಡಿದ್ದು ಫೋನ್ ನಾನು. ಅಲ್ಲಿ ಹಾ, ಹೌದು. ಮಾಡಿದ್ದು. ಅದೊಂದು ಮಾಡಿದ್ದೇನೆ. ಓಕೆ. ಹಾಗಿದ್ರೆ ಇದಾದ ನಂತರ ನಿಮಗೆ ದಿಟ್ಟಿ ಫ್ರೇಮ್ಸ್ ಅಂತ ಹೆಸರಿಡ್ಬೇಕು, ಆ ತರ ಒಂದು ಫೋಟೋಗ್ರಫಿ ಸಂಸ್ಥೆಯನ್ನ ಕಟ್ಬೇಕು ಅನ್ನುವಂತ ಐಡಿಯಾ ಹೇಗೆ ಬಂತು ಸರ್? ಈ ಒಂದು ದಿಟ್ಟಿ ಫ್ರೇಮ್ಸ್ ನ ಸಕ್ಸಸ್ಫುಲ್ ಜರ್ನಿಯ ಬಗ್ಗೆ ಹೇಳುದಾದ್ರೆ ಎಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಅದೇ ಜಾಬ್ ಗೆ ನಾನು ಜಾಯ್ನ್ ಆದೆಲ್ಲ, Okay. ಅದಾದ್ಮೇಲೆ ಹೀಗೆ ಒಂದು ಸಣ್ಣ ಸಣ್ಣ ಇವೆಂಟ್ ಎಲ್ಲ ಇರುವಾಗ ನಂಗೆ ರೆಂಟಿಗೆಲ್ಲ ಕ್ಯಾಮರಾ ತಕೊಂಡು ಅದ್ರಲ್ಲಿ ಶೂಟಿಗೆ ಹೋಗ್ತಿದ್ದೆ. ಓಕೆ. ಅಂದ್ರೆ ಅದಾದ್ಮೇಲೆ ಪಾರ್ಟ್ ಟೈಮ್ ತರ ಹಾ, ಮಾಡ್ತಿದ್ದೀರಾ? ಹೌದು, ಪಾರ್ಟ್ ಟೈಮ್ ತರ ಮಾಡ್ತಿದ್ದೆ. ನಂಗೆ ವೀಕ್ ಆಫ್ 2 days ಉಂಟು. 2 ಓಕೆ. days ಅಲ್ಲಿ ಯಾವಾಗೆಲ್ಲ ರಜೆ ಎಲ್ಲ ಇರುವಾಗೆಲ್ಲ ಹೀಗೆ ಶೂಟ್ ಎಲ್ಲ ಇರುವಾಗ ಸೀದಾ ಹೋಗ್ತಿದ್ದೆ. ಫ್ಯಾಮಿಲಿಯದ್ದು ಮತ್ತೆ ಇಲ್ಲಿ ಫ್ರೆಂಡ್ಸ್ ಅವರದ್ದೆಲ್ಲ ಜಾಸ್ತಿ ಸಿಗ್ತಿತ್ತು. ಸೊ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನ ಬಗ್ಗೆ ಹೇಳುದಾದ್ರೆ ಎಂತ ಹೇಳ್ತೀರಾ ಸರ್? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅದು ನಾವೀಗ ನೆಕ್ಸ್ಟ್ ಸೀಸನ್ಗೆ ಈಗ ಪ್ರಿಪೇರ್ ಆಗಬೇಕು. ಅಂದ್ರೆ ಈಗಿನ ಕ್ಲೈಂಟ್ಸ್ಗೆ ಜಾಸ್ತಿ ಇನ್ಸ್ಟಂಟ್ ಎಡಿಟ್ ಬೇಕು. ಇವತ್ತು ವೆಡ್ಡಿಂಗ್ ಆದ್ರೆ ಇವತ್ತು ಸಂಜೆ ಹಾ, ಒಳಗಡೆ ಬೇಕು ಅಂತ ಹೇಳ್ತಾರೆ ಹಾ, ತುಂಬಾ ಹಾಗೆ ಜನ. ಮಾಡ್ತಾರೆ. ಆದ್ರೆ ಕೆಲವರು ಲೋ ಬಜೆಟ್ ಅಲ್ಲಿ ಕೇಳ್ತಾರೆ, ಅವರು ಓಕೆ. ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಅಂದ್ರೆ ಬೆಳಿಗ್ಗೆ ಈಗ ಶೂಟ್ ಆದ್ಮೇಲೆ ನೈಟ್ ಎಡಿಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಎಡಿಟಿಂಗ್ ಉಂಟಲ್ಲ. ಮಾಡ್ಲಿಕ್ಕೆ ಕೂಡ ತುಂಬಾ ಹೊತ್ತು ತೆಗೊಳ್ತದೆ ಹೌದು, ಹೌದು, ಆಬ್ವಿಯಸ್ಲಿ. ಸೊ ಹೌದು. ಆ, ಆ ಒಂದು ಟೀಮ್ ವರ್ಕ್ ಮಾಡುದಾ ಅಥವಾ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ? ಹಾ, ಟೀಮ್ ವರ್ಕ್ ಮಾಡ್ತೇವೆ. ಅಂದ್ರೆ ನನ್ನಲ್ಲಿ ಈಗ ಇಬ್ರು ಎಡಿಟರ್ಸ್ ಇದ್ದಾರೆ, ಓಕೆ. ಆದರ್ಶ್ ಮತ್ತೆ ಯೋಗೇಶ್. ಮತ್ತೆ ವಿಡಿಯೋಗೆ ಮನ್ವಿತ್ ಅವ್ರ ರಾಹುಲ್ ಅವ್ರ ಅನಿಲ್, ಹಾಗೆ ಇಲ್ಲದ್ರೆ ಗೌರವ್, 4 ಜನ ಸೊ ಇರೋದು. ತಂಡದಲ್ಲಿ ಎಷ್ಟು ಜನ ಇದ್ದೀರಾ ಸರ್? ಒಂದು 6 ರಿಂದ 7 ಈಗ. 7 ಜನ. ಹಾ, ಓಕೆ. ಅನಿಲ್, ಮನ್ವಿತ್, ಯೋಗೀಶ್, ಮೌನೇಶ್, ರಾಹುಲ್ ಮತ್ತೆ ಗೌರವ್, ಓಕೆ. ಇಷ್ಟು ಜನ ಇದ್ದೇವೆ ಈಗ. ಸೊ ಆ ರೀತಿಯಲ್ಲಿ ಒಂದು ಹಾ, ಹೌದು. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂದ್ರೆ ಈಗ ನೆಕ್ಸ್ಟ್ ಸೀಸನ್ ಅಲ್ಲಿಗೆ ನಾವು ಕಂಪ್ಲೀಟ್ ಪ್ರಿಪೇರ್ ಆಗ್ಬೇಕು. ಈಗ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತದೆ ಅಂತ ಹೇಳಿ? ಹಾ, ಹೌದು.
ಅಂದ್ರೆ ಈಗಿನ ಕ್ಲೈಂಟಿಗೆ ಬೇಕಾದ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರ್ತಾರಲ್ಲ, ಹೌದು. ಸ್ವಲ್ಪ ಕ್ರಿಯೇಟಿವಿಟಿ ಬೇಕು, ಹಾಗೆ ಅದಕ್ಕೆಲ್ಲ ನಾವೀಗ ಪ್ಲಾನ್ ಮಾಡ್ತಾ ಇದ್ದೇವೆ. ಅಷ್ಟೇ. ಓಕೆ. ದಿಟ್ಟಿ ಫ್ರೇಮ್ಸ್ ನ ಸಕ್ಸಸ್ಫುಲ್ ಜರ್ನಿಯ ಬಗ್ಗೆ ಮೆಮೊರೀಸ್ ಶೇರ್ ಮಾಡೋದಾದ್ರೆ ಯಾವ ರೀತಿ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ನಾನು ಜಾಬ್ಗೆ ಜಾಯ್ನ್ ಆದೆ ಅಲ್ಲ, ಜಾಯ್ನ್ ಆದ್ಮೇಲೆ ವೀಕ್ ಆಫ್ ನಂಗೆ 2 days ಉಂಟು. 2 days ಓಕೆ. ಅಲ್ಲಿ ಯಾವಾಗೆಲ್ಲ ಶೂಟ್ ಎಲ್ಲ ಬರ್ತಿತ್ತು ಆಗ ನಾನು ಕ್ಯಾಮರಾ ರೆಂಟ್ಗೆ ತಕೊಂಡು. ಆಗ ಫ್ರೀ ಸಿಗ್ತಾ ಇತ್ತಾ? ಅಂದ್ರೆ ಎಡಿಟಿಂಗ್ ಮಾಡ್ಲಿಕ್ಕೆ ಆಗಿರ್ಬೋದು, ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಬೋದು, ಫ್ರೀ ಅಂದ್ರೆ ಅದೇ ನಂದು ಶಿಫ್ಟ್ ವರ್ಕ್ ಶಿಫ್ಟ್ ಮುಗ್ದಾದ್ಮೇಲೆ, ವೈಸ್ ಹಾ ವರ್ಕ್ ಇದ್ದದ್ದು. ಹೌದು, ಓಕೆ. ವರ್ಕ್ ಮುಗ್ದಾದ್ಮೇಲೆ ಎಡಿಟಿಂಗ್ ಎಲ್ಲ ಹಾಗೆ ಮಾಡ್ತಿದ್ದೆ. ಓಕೆ. ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾನು ಹಾಗೆ ಪ್ಲಾನ್ ಮಾಡ್ತಿದ್ದೆ, ಅಂದ್ರೆ ನಂದು ವರ್ಕ್ ಮುಗ್ದಾದ್ಮೇಲೆ ಡೈರೆಕ್ಟ್ ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡುವ, ಇದು ಓಕೆ. ಆರಾಮ್ಸೆ ತಗೊಳ್ಬೋದಲ್ಲ ಅಂತ ಹಾಗೆ ಪ್ಲಾನ್ ಮಾಡ್ತಿದ್ದೆ. ನೆಕ್ಸ್ಟ್ ಅದೇ ವರ್ಕ್ ಇವೆಂಟ್ ಅದೆಲ್ಲ ಜಾಸ್ತಿ ಸಿಗ್ತಾ ಸ್ಟಾರ್ಟ್ ಆಯ್ತಲ್ಲ, ಹಾ. ಆಗ ಸ್ವಲ್ಪ ಕಷ್ಟ ಆಗ್ಲಿಕ್ಕೆ ಎರಡು ಆಯ್ತು. ಕೂಡ ಕ್ಲಾಶ್ ಹಾ ಆಗ್ಲಿಕ್ಕೆ ಹಾ ಸ್ಟಾರ್ಟ್ ಆಯ್ತಾ ಹೌದು, ಅಂತ? ಹಾಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಜಾಸ್ತಿ ಎಲ್ಲ ಎಡಿಟಿಂಗ್ ಇರುವಾಗ ನಾನು ಹೊರಗೆ ಎಲ್ಲ ಕೆಲವು ಎಡಿಟಿಂಗ್ ಕೊಡ್ತಿದ್ದೆ. ಹಾ. ಮತ್ತೆ ಶೂಟಿಗೆ ಕೂಡ ಹಾಗೆ ನಂಗೆ ಆಗದ ಟೈಮಲ್ಲಿ ನಾನು ಬೇರೆ ಯಾರನ್ನಾದ್ರೂ ಹೈರ್ ಮಾಡಿ ವರ್ಕ್ ಇರುವಂತಹ ಟೈಮ್ ಅಲ್ಲಿ. ಹಾಗೆ ಮಾಡ್ತಿದ್ದೆ. ಓಕೆ ಸರ್. ಸೊ ನಿಮ್ಮ ಅಪ್ಕಮಿಂಗ್ ಪ್ರೊಜೆಕ್ಟ್ಸ್ ಯಾವ ರೀತಿ ಉಂಟು? ಬಿಕಾಸ್ ಕೇವಲ ಒಬ್ಬ ಸುದರ್ಶನ್ ಇಂದ ಸ್ಟಾರ್ಟ್ ಆದಂತಹ ಈ ಒಂದು ಜರ್ನಿ ಇವತ್ತು ದಿಟ್ಟಿ ಫ್ರೇಮ್ಸ್ ಅನ್ನುವಂತಹ ಹೆಸರಿನಲ್ಲಿ ಇಡೀ ಅಲೆಯನ್ನೇ ಎಬ್ಬಿಸ್ತಾ ಉಂಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಪ್ಕಮಿಂಗ್ ಅದ್ದು ನಾ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಒಂದು ಫಸ್ಟ್ ಒಂದು ಕ್ವಶನ್ ಕೇಳಿದ್ರಲ್ಲ, ಅದಕ್ಕೆ ನಾನು ಆನ್ಸರೇ ಮಾಡ್ತಿಲ್ಲ. ಅದು ದಿಟ್ಟಿ ಫ್ರೇಮ್ಸ್ ಹೇಗೆ ಹಾ, ಸ್ಟಾರ್ಟ್ ಆಯ್ತು ಆ ಅಂತ. ಒಂದು ಹಾ ಹೆಸರಿಡ್ಬೇಕು ಅಂತ ಐಡಿಯಾ ಹೇಗೆ ಬಂತು ಅಂತ ಹೇಳಿ. ಅದು ಎಂತಂದ್ರೆ, ಆ, ನಾ ಫಸ್ಟಿಗೆ ನಂದು ಸುದರ್ಶನ್ ಫೋಟೋಗ್ರಫಿ ಅಂತ ಒಂದು ಪೇಜ್ ಇತ್ತು ಆಯ್ತಾ. ಓ, ಅದು ಬೇರೆ ಹಾ ಇತ್ತು ಇದು. ಹೌದು, ಓಕೆ. ಹಾಗಿತ್ತು. ಅಂದ್ರೆ ನಾನೀಗ ಮೊಬೈಲ್ ಎಲ್ಲ ತೆಗೆದ ಫೋಟೋ ಎಲ್ಲ ಹಾ. ಅದ್ರಲ್ಲಿ ಹಾಕ್ತಿದ್ದೆ. ಅದಾದ್ಮೇಲೆ ಒಂದು ಪ್ರೊಫೆಷನಲ್ ನೇಮ್ ಬೇಕು ಅಂತ ಆಯ್ತು. ನಂದೊಬ್ಬ ಕಸಿನ್ ಇದ್ದಾನೆ ಲಿಖಿತ್ ಅಂತ. ಹಾ. ಆ, ಅವನ ಅವನ ಅವನದ್ದು ದಿಟ್ಟಿ ಫ್ರೇಮ್ಸ್ ದಿಟ್ಟಿ ಸ್ಟೋರೀಸ್ ಎಂತದ್ದು ಒಂದು ಪೇಜ್ ಇತ್ತು. ಹಾ. ಆ ಪೇಜ್ ಅಲ್ಲಿ ಅವ ಹೀಗೆ ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಿದ್ದ. ನೆಕ್ಸ್ಟ್ ಅವ ನನ್ನೊಟ್ಟಿಗೆ ಕೆಲವು ಸಲ ಶೂಟಿಗೆ ಕೂಡ ಬಂದ. ಹಾಗೆ ಓಕೆ. ನಾನು ಕೇಳಿದೆ ನಮ್ಮ ಫೋಟೋಗ್ರಫಿ ಪೇಜಿಗೆ ಅದನ್ನು ಆ ನೇಮ್ ಆ ಇಡುವ. ನೇಮ್ ಅನ್ನೇ ಇಡುವ. ಹಾ, ಅವ ಓಕೆ ಹೇಳಿದ. ಮತ್ತೆ ನಂಗೆ ಅದು ನೇಮ್ ಒಂದು ಸ್ವಲ್ಪ ಇಷ್ಟ ಆಯ್ತು, ಫೋಟೋಗ್ರಫಿಗೆ ಸ್ವಲ್ಪ ರಿಲೇಟೆಡ್ ಉಂಟು. ಅಂದ್ರೆ ಹಾ. ದಿಟ್ಟಿ ಅಂದ್ರೆ ಅದರ ದೃ- ಮೀನಿಂಗ್. ದೃಷ್ಟಿ ಅಂತ ಉಂಟಲ್ಲ, ಆ, ಓಕೆ. ಅದರದ್ದು ತದ್ಭವ ದಿಟ್ಟಿ ಅಂತ. ದಿಟ್ಟಿ. ಹಾ ಓಕೆ. ಹಾಗೆ, ಆ, ಹಾಗೆ ಸೇಮ್ ಆ ನೇಮ್ ಅನ್ನೇ ಇಟ್ಟೆ. ಓಕೆ. ಸೊ ಅದೇ ಈಗ ದಿಟ್ಟಿ ಫ್ರೇಮ್ಸ್ ಅಂತ ಎಲ್ಲಾ ಕಡೆಗಳಲ್ಲಿ ಹೆಸರು ಕೇಳಿ ಬರ್ತಾ ಉಂಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ ಸರ್? ಎಷ್ಟು ಖುಷಿ ಉಂಟು ಇದ್ರ ಬಗ್ಗೆ? ತುಂಬಾ ಖುಷಿ ಉಂಟು, ತುಂಬಾ ಕಷ್ಟ ಕೂಡ ಪಟ್ಟಿದ್ದೇನೆ ಅದೊಂದು ಆ ಸ್ಟೇಜಿಗೆ ಬರ್ಲಿಕ್ಕೆ. ಆ, ತುಂಬಾ ಕ್ಲೈಂಟ್ಗಳು ಒಳ್ಳೆ ಅಪ್ರಿಸಿಯೇಟ್ ಸಪೋರ್ಟ್ ಮಾಡ್ತಾರೆ. ಕೂಡ ಹಾ ಮಾಡಿದ್ದಾರೆ ಹೌದು. ಅನ್ನುವಂಥದ್ದು. ಸೊ ಈಗ ಎಲ್ರಿಗೆ ಕುತೂಹಲಕಾರಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸುದರ್ಶನ್ ಅವರು ಪ್ಯಾಷನ್ ಮತ್ತೆ ಪ್ರೊಫೆಷನ್ ಎರಡನ್ನು ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಬಿಕಾಸ್ ಎರಡು ಕೂಡ ಹೆವಿ ವರ್ಕ್ ಇರುವಂತದ್ದು. ಅದನ್ನ ಯಾವ ರೀತಿಯಲ್ಲಿ ನೀವು ಮ್ಯಾನೇಜ್ ಮಾಡ್ತೀರಾ ಎರಡನ್ನು ಕೂಡ ಅಂತ? ಪ್ರೊಫೆಷನಲ್ ಅಂದ್ರೆ ನಂದೀಗ ಶಿಫ್ಟ್ ಬೇಸಿಸ್ ಇರುದು ಹ. ವರ್ಕ್. ಈಗ ನಂದು ಆಫ್ಟರ್ನೂನ್ ಶಿಫ್ಟ್ 12 to 10. ಓಕೆ. ಅದಾದ್ಮೇಲೆ ಎಡಿಟಿಂಗ್ ಮಾಡ್ತೇನೆ ಪುನಃ 10. ಅಂದ್ರೆ ನಂಗೆ ಇದು ಎಡಿಟಿಂಗ್ ಫೋಟೋಗ್ರಫಿ ಅದೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅಲ್ಲ. ಸೊ ಹೌದು. ಅದು ನಮ್ಗೆ ಹೇಗಾದ್ರೂ ಮ್ಯಾನೇಜ್ ಆಗ್ತದೆ. ಅಂದ್ರೆ ಆಫ್ಟರ್ 10 to 12 ವರೆಗೆ ಎಡಿಟ್ ಮಾಡ್ತೇನೆ. ನೆಕ್ಸ್ಟ್ ಡೇ ಎಂತಾದ್ರೂ ಶೂಟ್ ಇದ್ರೆ. ಕಂಟಿನ್ಯೂಸ್ ಆಗಿದ್ರೆ ವರ್ಕೇ ಹಾ ಇರುವಂತದ್ದ? ಹೌದು, ಆಲ್ಮೋಸ್ಟ್ ನಾನು 24 hours ಅಲ್ಲಿ ಒಂದು 16-18 hours ವರ್ಕ್ ಮಾಡ್ತೇನೆ. ನಿದ್ದೆ, ಊಟ ಎಲ್ಲ ಅದಕ್ಕೆ ಅದ್ರದ್ದು ಟೈಮ್ ಗ್ಯಾಪ್ ಅಲ್ಲಿ ಸಿಗ್ತದಾ? ಹಾ ಅದು ಹೋಗ್ತದೆ. ಮನೆಯಲ್ಲಿ ಕಂಪ್ಲೇಂಟ್ಸ್ ಏನು ಇಲ್ವಾ ಸರ್? ಅಂದ್ರೆ ಎಲ್ಲಾ ತಾಯಂದಿರಿಗೆ ಈಗ ಮಕ್ಕಳು ಊಟ ಮಾಡುದಿಲ್ಲ, ನಿದ್ದೆ ಮಾಡುದಿಲ್ಲ ಅಂತ ಕಂಪ್ಲೇಂಟ್ಸ್ ತುಂಬಾ ಇರ್ತದೆ. ಸೊ ನಿಮ್ಮ ಹೌದು, ಮನೆಯಲ್ಲಿ ಯಾವ ರೀತಿಯ ಕಂಪ್ಲೇಂಟ್ಸ್? ಅದು ಕಂಪ್ಲೇಂಟ್ ಉಂಟೆ. ಊಟ ಮಾಡೋದಿಲ್ಲ ಅಂತ ಡೈಲಿ ಬೈತಾ ಇರ್ತಾರೆ. ಆದ್ರೂ ಕೇಳಿಸಿಕೊಳ್ಳುವುದಿಲ್ವಾ? ಹೌದು, ನಿದ್ದೆಗೆ ಕೂಡ ಬೈತಾ ಇರ್ತಾರೆ. ಅಪ್ಪ ತುಂಬಾ ಹೇಳ್ತಾ ಇರ್ತಾರೆ ನಿದ್ದೆ ಬಿಡ್ಬೇಡ. ಅಮ್ಮ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅಮ್ಮ ಅದೇ ನಿದ್ದೆ ಬಿಡ್ಬಾರ್ದು, ಹಾಗೆ ಡೈಲಿ ಬೈತಾ ಇರ್ತಾರೆ. ಆದ್ರೆ ನಂಗೆ ಅದು ನಂದು ಅದು ಡೈಲಿ ಲೈಫ್ ಕೆಲ್ಸದ ಸ್ಟೈಲ್. ಹಾ ರೀತಿಯಲ್ಲಿ ಇದು ಕೂಡ ರೂಢಿಯಾಗಿದೆ, ಹೌದು, ಅದು ಸೆಟ್ ಆಗಿ ಬೈಸ್ಕೊಳ್ಳುವಂತದ್ದು ಹೋಗಿದೆ. ಸೆಟ್ ಆಗಿ ಹೋಗಿದೆ. ಸೊ ಕೊನೆಗೂ ಸುದರ್ಶನ್ ಅವರು ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಚೂಸ್ ಮಾಡಿದ್ರು ಅಂತ ನಾವು ಅನ್ಕೊಳ್ಬಹುದಾ? ಪ್ಯಾಷನ್ ಅನ್ನು ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಅಂದ್ರೆ ಫೋಟೋಗ್ರಫಿಯನ್ನ ನೀವು ಪ್ರೊಫೆಷನ್ ಆಗಿ ಕನ್ಸಿಡರ್ ಮಾಡಿದ್ದೀರಾ ಅಂತ? ಹಾ ಆಲ್ಮೋಸ್ಟ್ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನಂಗೆ ನೋಡ್ಬೇಕು ಈಗ ಜಾಬ್ ಸದ್ಯಕ್ಕೆ ಬಿಡುವ ಪ್ಲಾನ್ ಇಲ್ಲ. ನೋಡ್ಬೇಕು, Okay. ಕಂಪ್ಲೀಟ್ ಆಗಿ ಬಿಟ್ರೆ ಮತ್ತೆ ಕಂಪ್ಲೀಟ್ ಆಗಿ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಮಾಡುವಂತದ್ದು. ಸೊ ಆಗ್ತದೆ. ಈಗ ಎಷ್ಟೋ ಜನಕ್ಕೆ ಫೋಟೋಗ್ರಫಿಯನ್ನ ಚೂಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅಂತವ್ರಿಗೆ ನೀವು ಟಿಪ್ಸ್ ಕೊಡುದಾದ್ರೆ, ಹಾಗೇನೆ
ಇದೇ ರೀತಿ ಪ್ಯಾಷನ್ ಅನ್ನ ಪ್ರೊಫೆಷನ್ ಆಗಿ ಚೂಸ್ ಮಾಡ್ಬೇಕು ಅಂತ ಅನ್ಕೊಳ್ಳುವವರಿಗೆ ನೀವು ಅಡ್ವೈಸಸ್ ಕೊಡ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟಿಗೆ ಕೆಲವರು ಈಗ ಜಾಸ್ತಿ ಮೊಬೈಲ್ ಅಲ್ಲೆಲ್ಲ ಜಾಸ್ತಿ ಫೋಟೋ ಹೌದು, ವಿಡಿಯೋ ಎಲ್ಲ ಮೊಬೈಲ್ ಅಲ್ಲಿ ಮಾಡ್ತಾರೆ. ಇರುವಂತದ್ದು. ಈಗ ಹಾಗೆ ಮೊಬೈಲ್ ಅಲ್ಲಿ ಫೋಟೋ ತೆಗೆದು ನೆಕ್ಸ್ಟ್ ನಾನು ಕ್ಯಾಮರಾಕ್ಕೆ ಹೋಗ್ತೇನೆ ಅಂತ ಫಸ್ಟಿಗೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹಾಕ್ಲಿಕ್ಕೆ ನೋಡ್ತಾರೆ. ಅಂದ್ರೆ ಕೆಲವರ ಹೌದು. ಮನೆಯಲ್ಲಿ ಹಣ ಎಲ್ಲ ಇರುದಿಲ್ಲಲ್ಲ, ಮನೆಯಲ್ಲಿ ಪ್ರೆಷರ್ ಎಲ್ಲ ಹಾಕ್ತಾರೆ ಹೌದು. ನಮ್ಗೆ ಕ್ಯಾಮರಾ ಬೇಕು ಅಂತ. ಅದಕ್ಕೆ ಅವರಿಗೆ ಒಂದು ನಾನು ಬೆಸ್ಟ್ ಸಜೆಷನ್ ಕೊಡುದು ಎಂತ ಅಂದ್ರೆ, ಈಗ ನಾನು ಕೂಡ ಹಾಗೆ ಫಸ್ಟಿಗೆ ನನ್ನಲ್ಲಿ ಕ್ಯಾಮರಾ ಇರ್ಲಿಲ್ಲ, ರೆಂಟಿಗೆಲ್ಲ ತಕೊಂಡು ಅದ್ರಲ್ಲಿ ಸ್ವಲ್ಪ ಸೆಟ್ ಆಗಿ 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 ಹಾಗೆ ಮಾಡಿ. ನಂತರ ಹಾ ಪರ್ಚೇಸ್ ಈಗ ಮಾಡಿರುವಂತದ್ದು. ಫೋನ್ಗೆ ಮತ್ತೆ ಕ್ಯಾಮರಾಕ್ಕೆ ಎಂತ ಡಿಫರೆನ್ಸ್ ಅಂದ್ರೆ, ಫೋನ್ ಅಲ್ಲಿ ನಾವೀಗ ಆಲ್ಮೋಸ್ಟ್ ಆಟೋ ಮೋಡ್ ಅಲ್ಲಿ ಇರ್ತದೆ. ಈಗ ಹೌದು. ಐಫೋನ್ ಅಲ್ಲಿ ಎಲ್ಲ ಆಟೋ ಮೋಡ್ ಅಲ್ಲಿ ಇರ್ತದೆ. ಅದು ನಮ್ಗೆ ಹೇಗೆ ಬೇಕಾ ಒಂದು ಫೋಟೋ ತೆಗೆದ್ರೆ ಅದು ರ್ಯಾಂಡಮ್ ಆಗಿ ಆಟೋ ಮೋಡ್ ಅಲ್ಲಿ ನಮ್ಗೊಂದು ಫೋಟೋ ತೆಗೆದು ಕೊಡ್ತದೆ. ಆದ್ರೆ ಕ್ಯಾಮರಾದಲ್ಲಿ ಹಾಗೆಲ್ಲ ನಾವು ಮ್ಯಾನುವಲ್ ಅಲ್ಲೇ ಎಲ್ಲ ಸೆಟ್ ಮಾಡ್ಬೇಕು. ಆ ವೆದರ್ ಅದೆಲ್ಲ ಸಿಚುವೇಶನ್ ಎಲ್ಲ ನೋಡಿ, ಅಲ್ಲಿ ಹೇಗೆ ಬರ್ತದೆ ಆ ಫ್ರೇಮ್ ಅಲ್ಲಿ ಹೇಗೆ ಉಂಟು ಅದೆಲ್ಲ ನೋಡಿ ಮ್ಯಾನುವಲ್ ಅಲ್ಲೇ ಸೆಟ್ ಮಾಡಿದ್ರೆ ನಿಮ್ಗೊಂದು ಬೆಟರ್ ಔಟ್ಪುಟ್ ಸಿಗ್ತದೆ. ಹೌದು. ನಾವು ಹಾಗೆ ಫಸ್ಟಿಗೆ ಹೀಗೆ ರೆಂಟ್ಗೆ ಕ್ಯಾಮರಾ ತಗೊಂಡು ಅವ್ರ ಫ್ರೆಂಡ್ಸ್ ಅಲ್ಲಿ ಕ್ಯಾಮರಾ ಎಲ್ಲ ತಕೊಂಡು ಹಾಗೆ ಸೆಟ್ ಆಗಿ ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಅರ್ನ್ ಮಾಡಿ ಹಾಗೆ ತೆಗೆದ್ರೆ ಬೆಟರ್. ಯಾರು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ, ಹೌದು, ಫಸ್ಟಿಗೆನೆ ಹೋಗುದಕ್ಕಿಂತ ಹಾಗೆ ಒಂದು ತೆಗ್ದ್ರೆ ಸ್ಟಾರ್ಟಿಂಗ್ ಬೆಟರ್. ಸ್ಟೇಜ್ ನಿಂದ ಕಲ್ತ್ಕೊಂಡು ಹೋಗುದು ಬೆಟರ್ ಹಾ ಅನ್ನುವಂಥದ್ದು ಹೌದು. ನಿಮ್ಮ. ಸೊ ಫೈನಲಿ ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮನ್ನ ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ನಿಮ್ಮ ಆಶಯ? ಅಂದ್ರೆ ಈಗ ಹೆಚ್ಚಿನ ಜನರಿಗೆ ನಮ್ಮನ್ನ ಸಮಾಜ ಈ ರೀತಿ ಗುರುತಿಸ್ಬೇಕು ಅನ್ನುವಂತಹ ಒಂದು ಥಾಟ್ಸ್ ಇರ್ತದೆ. ಸೊ ನಿಮ್ಮ ಥಾಟ್ ಏನು ಆ ವಿಷಯದಲ್ಲಿ? ಆ ನಂಗೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ನಂಗೆ ಅಷ್ಟೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಆದ್ರೂ ಕೂಡ ಎಂತ ಹೇಳ್ಬೇಕಂದ್ರೆ, ನಾವೊಂದು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಸಮಾಜದಲ್ಲಿ ಒಂದು ವ್ಯಾಲ್ಯೂ ಜಾಸ್ತಿ ಇರ್ತದಲ್ಲ. ನಂಗೆ ಹಾಗೆ ಒಂದು ಹೌದು. ಸ್ವಲ್ಪ ಜಾಸ್ತಿ ನಮ್ಗೆ ನಮ್ಮಲ್ಲಿ ಜಾಸ್ತಿ ಇದ್ರೆ ಅದನ್ನು ಸ್ವಲ್ಪ ಬಡವರಿಗೆಲ್ಲ ಹಂಚಿದ್ರೆ ಅದರಿಂದ ಅವರಿಗೆ ಸ್ವಲ್ಪ ಖುಷಿ ಆಗ್ತದಲ್ಲ. ಹೌದು, ಖಂಡಿತ. ಅದೊಂದು ನಮ್ದು ಇನಿಷಿಯೇಟಿವ್ ಅಷ್ಟೇ. ಸೊ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಸಕ್ಸಸ್ಫುಲ್ ಜರ್ನಿಯ ಬಗ್ಗೆ, ನಿಮ್ಮ ಪ್ರೊಫೆಷನ್ ಅಂಡ್ ಪ್ಯಾಷನ್ ನ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಸೊ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಿದೆಯೋ ಅವೆಲ್ಲವೂ ಕೂಡ ಸಕ್ಸಸ್ಫುಲ್ ಆಗ್ಲಿ, ಹಾಗೇನೆ ಭವಿಷ್ಯದಲ್ಲಿ ನಿಮ್ಮನ್ನ ಇನ್ನಷ್ಟು ಗುರುತಿಸುವಂತಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ನಿಮಗೋಸ್ಕರ. ಥ್ಯಾಂಕ್ ಯು. ಓಪನ್ ಮಾಡ್ಬೋದಾ? ಓಪನ್ ಮಾಡ್ಬೋದು. ಓಕೆ. ಸೊ ಕೊನೆಯದಾಗಿ ಇಷ್ಟು ಹೊತ್ತು ಸುದರ್ಶನ್ ಅವರು ನಮ್ಮ ಜೊತೆಗಿದ್ದು ಅವರ ಪ್ರೊಫೆಷನ್ ಲೈಫ್ ಆಗಿರ್ಬೋದು, ಅವರ ಪ್ಯಾಷನ್ ಲೈಫ್ ಆಗಿರ್ಬೋದು, ಇದರಲ್ಲಿ ನಡೆದು ಬಂದಂತಹ ತಮ್ಮ ಸಕ್ಸಸ್ಫುಲ್ ಜರ್ನಿಯ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಷಯಗಳ ಬಗ್ಗೆ ತಿಳಿಯೋಣ ನಿಮ್ಮ ಬಿಲ್ಲವ ವಾಣಿ ಜೊತೆ. ಧನ್ಯವಾದಗಳು. ಸೊ ಈ ಒಂದು ಸಂದರ್ಶನದ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಇನ್ನೊಂದು ಒಳ್ಳೆ ಟೀಮ್ ನನಗೆ ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಾನು ದೇವಿ ಪ್ರಸಾದ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನನ್ನನ್ನು ಸಜೆಸ್ಟ್ ಮಾಡಿದ್ದು ನಿಮಗೆ ಅವ ಅಂತ ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ನಿಮ್ಮ ಚಾನಲ್ ಬಿಲ್ಲವ ವಾಣಿ ಚಾನಲ್ ಉಂಟಲ್ಲ, ನಿಮಗೆ ಕೂಡ ತುಂಬ ಥ್ಯಾಂಕ್ಸ್. ನಿಮಗೂ ಮೈ ಪ್ಲೆಷರ್ ಸರ್. ನೆಕ್ಸ್ಟ್ ಕ್ಯಾಮರಾಮ್ಯಾನ್ ನಿಮ್ಮ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರಲ್ಲ, ಎಲ್ರಿಗೂ ತುಂಬ ಥ್ಯಾಂಕ್ ಯು. ನಿಮಗೆ ಕೂಡ ತುಂಬ ಥ್ಯಾಂಕ್ ಯು. ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ನ ಮಧ್ಯೆ ಕೂಡ ನಮ್ಮ ಜೊತೆಗೆ ನಿಮ್ಮ ಜರ್ನಿಯನ್ನು ಶೇರ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.